ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 27ನೇ ವಾಕ್ಯ. ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ, ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಭಯಪಡುವುದು ಉಂಟು. ಈ ಲೋಕದಲ್ಲಿರುವ ಮನುಷ್ಯರಿಗೆ ನಾವು ಭಯಪಡುತ್ತೇವೆ, ಈ ಲೋಕದಲ್ಲಿರುವ ಅಧಿಕಾರಿಗಳಿಗೆ ಭಯಪಡುತ್ತೇವೆ. ಯಾಕೆ ನಾವು ಭಯಪಡುವಂಥ ದೂರದರ್ಶನಗಳು ಅಂದರೆ CC ಕ್ಯಾಮರಾ ಎಂಬುದಾಗಿ ಹೇಳಲ್ಪಡುವಂಥ ಸೂಕ್ಷ್ಮ ಕ್ಯಾಮರಾಗಳಿಗೆ ನಾವು ಭಯಪಡುತ್ತೇವೆ. ಆದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ಭಯ ಜೀವದ ಬುಗ್ಗೆ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೆಹೋವನ ಭಯ ಅಂದರೆ ದೇವರ ಭಯ ಜೀವದ ಬುಗ್ಗೆ. ಪ್ರಿಯರೇ, ನಾವು ದೇವರಿಗೆ ಭಯಪಡುವಂಥ ಭಯ ಯಾವ ರೀತಿ ಇರ್ತದಂತೆ, ಅದು ಜೀವದ ಬುಗ್ಗೆ. ಜೀವದ ಬುಗ್ಗೆ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ನೋಡ್ರಿ, ನಾವು ದೇವರಿಗೆ ಭಯಪಡುವಂಥ ಭಯ ಯಾವ ರೀತಿ ಇರಬೇಕೆಂಬುದಾಗಿ ನೋಡೋದಾದರೆ, ದೇವರಿಗೆ ಭಯಪಡುವಂಥ ಭಯ ಸಾಮಾನ್ಯ ರೀತಿಯಲ್ಲಿ ಇರೋದಿಲ್ಲ. ನಾವು ಏನೇ ಮಾಡುವುದಾದ್ರೂ, ಯಾವುದೇ ಒಂದು ಕೆಲಸಗಳನ್ನು ಮಾಡುವುದಾದರೂ ಕೂಡ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾನೆ, ದೇವರು ಇದು ಎಲ್ಲದಕ್ಕೂ ಕೂಡ ಲೆಕ್ಕವನ್ನು ಕೇಳುತ್ತಾನೆ, ಇದರ ಬಗ್ಗೆ ನ್ಯಾಯ ತೀರ್ಪನ್ನು ಕೊಡುತ್ತಾನೆ ಎಂಬುವಂಥ ಒಂದು ಮನಸ್ಸು ನಮ್ಮೊಳಗಡೆ ಇರಬೇಕು. ಆ ಭಯ ಭಕ್ತಿಯಲ್ಲಿ ನಾವು ಬೆಳೆಯಬೇಕು. ಯಾಕೆಂದರೆ ಇನ್ನೊಂದು ಕಡೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾವೆ, ಯೆಹೋವನ ಭಯವು ಜ್ಞಾನದ ಮೂಲ ಎಂಬುದಾಗಿ. ಒಂದು ದೇವರ ಭಯ ಜ್ಞಾನವನ್ನು ಹುಟ್ಟಿಸುತ್ತದೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದಾವೆ. ಪ್ರಿಯರೇ, ಇಲ್ಲಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಯೆಹೋವನ ಭಯ ಜೀವದ ಬುಗ್ಗೆ ಎಂಬುದಾಗಿ. ಅಂದರೆ ಒಂದು ಜೀವ ಕೊಡುವಂಥ ಬುಗ್ಗೆ. ನೋಡ್ರಿ, ಒಬ್ಬ ಮನುಷ್ಯನು ಜೀವಂತವಾಗಿರುವ ದಿವಸವೆಲ್ಲ ಒಂದು ಜೀವದ ಬುಗ್ಗೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಜೀವದ ಬುಗ್ಗೆಯನ್ನು ಆತನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ, ಅದರೊಳಗಡೆ ಹೋಗುವುದಕ್ಕೂ ಸಾಧ್ಯವಿಲ್ಲ. ಒಂದು ಮನುಷ್ಯನು ಜೀವದ ಬುಗ್ಗೆಯನ್ನು ಪಡ್ಕೊಳ್ಳಬೇಕಾದರೆ ಆತನು ಭಯಪಡಬೇಕಾದದ್ದು ಯಾರಿಗೆ ಅಂದರೆ ದೇವರಿಗೆ ಮಾತ್ರ ಭಯಪಡಬೇಕು. ಎರಡನೇದಾಗಿ ದೇವರ ಆತ್ಮನ ಹೇಳ್ತಿರುವಂಥ ಗಮನಿಸ್ರೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳುವ ಅದು ಸಾಧನವಾಗಿದೆ. ನೋಡ್ರಿ, ಯೆಹೋವನ ಭಯ ಮೊದಲನೇದಾಗಿ ಜೀವದ ಬುಗ್ಗೆ, ಎರಡನೇದಾಗಿ ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಹೌದು ಪ್ರಿಯರೇ, ಅನೇಕರು ಇವತ್ತು ನಾವು ಭಯಪಡ್ತಾ ಇದ್ದಾವೆ. ಯಾವುದಕ್ಕೆ ಭಯಪಡ್ತಾ ಇದ್ದಾವೆ? ಅಯ್ಯೋ ದೇವರೇ, ಇವತ್ತಿನ ಜಗತ್ತಿನಲ್ಲಿ ನೋಡುವಾಗ ಅನೇಕರು ಸಾಯ್ತಾ ಇದ್ದಾರೆ ರೋಗಗಳ ನಿಮಿತ್ತ, ಅನೇಕರು ಅಪಘಾತಗಳ ನಿಮಿತ್ತ, ವಿಪತ್ತುಗಳ ನಿಮಿತ್ತ. ಅನೇಕ ಸಮಯಗಳಲ್ಲಿ ಕೆಲವರು ಆತ್ಮ ರಕ್ಷಣೆ ಇಲ್ಲದೆ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಆತ್ಮವನ್ನು ಕೊಳ್ಳಿಕೊಳ್ಳುತ್ತಾ ಸುಸೈಡನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನು ತಾವೇ ಕೊಂದುಕೊಳ್ತಾ ಇದ್ದಾರೆ. ಅನೇಕರು ಇವತ್ತು ಭಯಪಡ್ತಾ ಇರುವಂಥದ್ದು ಈ ಮರಣವನ್ನು ನೋಡಿ. ಅನೇಕರು ದೇಹವನ್ನು ಕೊಳ್ಳುವವನಿಗೆ ಭಯಪಡುತ್ತಾರೆ. ಅನೇಕರು ತಮ್ಮ ಜೀವಿತದಲ್ಲಿ ಯಾವ್ರಿಗೆ ಭಯಪಡ್ತಾರೆ ಅಂದರೆ, ಮನುಷ್ಯರು ಯಾರಾದರೂ ನಮ್ಮನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಅಥವಾ ಯಾರೋ ಒಬ್ಬರು ನಮ್ಮನ್ನು ಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ, ನಮ್ಮನ್ನು ಸಾಯಿಸುವುದಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ, ನಮ್ಮನ್ನು ಸಾಯಿಸುವ ಒಳಸಂಚು ಮಾಡ್ತಾ ಇದ್ದಾರೆ ಎಂಬುದಾದರೆ ನಾವು ಅವರಿಗೆ ಭಯಪಡುತ್ತೇವೆ. ಇನ್ನೊಂದು ರೀತಿಯಲ್ಲಿ ನಾವು ಭಯಪಡುವುದುಂಟು, ಆರಾಧನೆ ನಡೆಯುವ ವೇಳೆಯಲ್ಲಿ ಅಥವಾ ಪ್ರಾರ್ಥನೆ ಮಾಡುವ ವೇಳೆಯಲ್ಲಿ ಯಾರಾದರೂ ಒಬ್ಬರು ಬಂದುಬಿಟ್ಟು ಬಂದೂಕನ್ನು ಇಟ್ಕೊಂಡು, ನೀನು ಯೇಸು ನಾಮವನ್ನು ಹೇಳಿದ್ರೆ ನೀನು ಸುಟ್ಟು ಬಿಡ್ತೇನೆ, ಯೇಸು ನಾಮವನ್ನು ಹೇಳಲಿಲ್ಲ ಅಂದರೆ ನೀನು ಸುಡೋದಿಲ್ಲ ಅಂತೇಳಿ ಹೇಳೋದಾದರೆ ಪ್ರಿಯರೇ, ಸುಟ್ಟು ಮಾಡೋದಿಲ್ಲ ಅಂತದಾಗಿ ಹೇಳೋದಾದರೆ ನಾವೇನು ಮಾಡ್ತೇವೆ ಅಂದರೆ ಯೇಸು ಸ್ವಾಮಿ ಹೆಸರನ್ನು ಹೇಳೋದನ್ನು ಬಿಟ್ಟುಬಿಡ್ತೇವೆ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಮತ್ತಾಯನವರ ಸ್ವಾರ್ಥ ಗ್ರಂಥ 10ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಳ್ಳಲಾರದವನಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡೂ ಕೂಡ ನರಕದಲ್ಲಿ ಹಾಕಿ ನಾಶಪಡಿಸುವಲ್ಲ ಆತನಿಗೆ ಹೆದರ್ರಿ ಎಂಬುದಾಗಿ. ಪ್ರಿಯರೇ, ನಾವು ಭಯಪಡಬಂಥದ್ದು ಯಾರಿಗೆ ಭಯಪಡಬೇಕಂದ್ರೆ, ದೇಹವನ್ನು ಸಾಯಿಸಿ ಆತ್ಮವನ್ನು ಸಾಯಿಸದೇ ಇರುವಂಥ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ, ಈ ಲೋಕದಲ್ಲಿರುವ ಯಾವುದೇ ಮನುಷ್ಯರಿಗೆ ನಾವು ಭಯಪಡುವ ಅವಶ್ಯಕತೆವಿಲ್ಲ. ಒಂದು ವೇಳೆ ಯಾರೇ ಬರಲಿ ನಿಮ್ಮ ಹತ್ರ ಬಂದು ಕೇಳ್ಬೋದು, ನೀವು ಯೇಸು ಸ್ವಾಮಿ ನಂಬಿದ್ದೀರಾ? ಹೌದು ಅಂತ ಹೇಳಿ ಧೈರ್ಯವಾಗಿ ಹೇಳ್ರಿ. ಅವ್ರು ನಿಮ್ಮನ್ನು ಸಾಯಿಸಿದ್ರೂ ಪರವಾಗಿಲ್ಲ, ನಿಮ್ಮನ್ನು ಕೊಂದರೂ ಪರವಾಗಿಲ್ಲ, ನಿಮ್ಮನ್ನು ಸೂಟ್ ಮಾಡಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮನ್ನು ಬಂದೂಕಿನಿಂದ ಅವರು ಸಾಯಿಸಿದ್ರೂ ಪರವಾಗಿಲ್ಲ, ಕೊಲೆ ಮಾಡಿದ್ರೂ ಪರವಾಗಿಲ್ಲ. ಏನು ಮಾಡ್ರಿ, ದೇವರನ್ನ ಧೈರ್ಯವಾಗಿ ಹೇಳ್ರಿ. ಯಾಕೆ? ಅವ್ರು ನಿಮ್ಮ ದೇಹವನ್ನು ಮಾತ್ರ ಸಾಯಿಸ್ತಾರೆ, ಬದಲು ನಿಮ್ಮ ಆತ್ಮವನ್ನು ಸಾಯಿಸಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ನೀವು ನಂಬದೇ ಹೋದರೆ, ಒಂದು ವೇಳೆ ದೇವರನ್ನ ನೀವು ನಂಬಿಲ್ಲವಾದರೆ, ಅಥವಾ ದೇವರನ್ನ ನೀವು ನಿರಾಕರಿಸಿ ಆ ಮನುಷ್ಯರು ಹೇಳುವ ರೀತಿಯಲ್ಲಿ ನೀವು ವರ್ತಿಸೋದಾದರೆ, ನಿಮ್ಮ ಆತ್ಮವನ್ನು ಕೂಡ ನಿಮ್ಮ ದೇಹವನ್ನು ಕೂಡ ನರಕದಲ್ಲಿ ನೀವು ಹೋಗುತ್ತೀರಿ. ಆ ನರಕಕ್ಕೆ ಹೋಗುವಂಥ ಆತ್ಮವೂ ಸಾಯುತ್ತದೆ,
ನಿಮ್ಮ ದೇಹವು ಸಾಯುತ್ತದೆ. ಆ ದೇವರಿಗೆ ನೀವು ಭಯಪಡಬೇಕೆಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಭಯಪಡುತ್ತೇವೆ, ಆದರೆ ಯಾರಿಗೆ ಭಯಪಡುತ್ತೇವೆ? ಎಂಥವರಿಗೆ ಭಯಪಡುತ್ತೇವೆ? ಈ ಲೋಕದಲ್ಲಿರುವ ಮನುಷ್ಯರಿಗಷ್ಟೇ ಭಯಪಡುತ್ತೇವೆ. ನಮ್ಮ ದೇಹವನ್ನು ಸಾಯಿಸುವವರಿಗಷ್ಟೇ ಭಯಪಡುತ್ತೇವೆ. ಈ ದೇಹವನ್ನು ಕೊಳ್ಳುವವನಿಗಷ್ಟೇ ಭಯಪಡುತ್ತೇವೆ, ಆದರೆ ದೇಹವನ್ನು ಆತ್ಮವನ್ನು ಕೊಳ್ಳುವ ದೇವರಿಗೆ ಭಯಪಡುವುದು ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಆತ್ಮವನ್ನು ದೇಹವನ್ನು ಕೊಳ್ಳುವಂಥ ದೇವರಾದ ಯೇಸುವಿಗೆ ನೀವು ಭಯಪಡಬೇಕು. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ ಇಲ್ಲಿ ವಾಕ್ಯದಲ್ಲಿ, ಯೆಹೋವನ ಭಯ ಜೀವದ ಬುಗ್ಗೆ. ಆ ಜೀವವನ್ನು ಕೊಡುವಂಥದ್ದು, ನಿತ್ಯ ಜೀವನ ಉಂಟು ಮಾಡುವಂಥದ್ದು ದೇವರ ಭಯವಾಗಿದೆ. ದೇವರಿಗೆ ಭಯಪಡುವಾಗ ನಿನಗೆ ನಿತ್ಯ ಜೀವ ಖಂಡಿತವಾಗಿಯೂ ಸಿಗುತ್ತದೆ. ಆ ಪರಲೋಕ ರಾಜ್ಯಕ್ಕೆ ನೀವು ಪ್ರವೇಶಿಸಬೇಕಾದ್ರೆ ದೇವರ ಭಯದಲ್ಲಿ ನೀನು ಜೀವಿಸಬೇಕು. ಅದಕ್ಕೆ ದೇವರ ಆತ್ಮನ ಹೇಳ್ತಾ ಇರುವಂಥ ಕಾರ್ಯ ಸರಿಯಾಗಿ ಗಮನಿಸ್ರಿ. ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳುವ ಸಾಧನ. ಮೃತ್ಯು ಪಾಶ ನೋಡ್ರಿ, ಅಲ್ಲಿ ದೇಹವನ್ನು ಸಾಯಿಸಿ ಆತ್ಮವನ್ನು ಸಾಯಿಸಿ ಅಲ್ಲಿ ಹಾಕುವಂಥವರಿಗೆ ಏನಾಗಿದೆ ಅಂದರೆ ಅದು ಒಂದು ಪಾಶನವಾಗಿದೆ. ಅದು ಏನಾಗಿದೆ? ನರಕಕ್ಕೆ ಹಾಕುವ ದೇವರಿಗೆ ನಾವು ಭಯಪಡಬೇಕೆಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಜವಾಗಿಯೂ ಇವತ್ತಿನ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಎಲ್ಲರೂ ಕೂಡ ಈ ಒಂದು ವಾಕ್ಯದ ಮುಖಾಂತರ ನೀವು ಆಶೀರ್ವಾದ ಹೊಂದುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ನಾನು ಕೇಳೋದೇನೆಂದರೆ, ಇದುವರೆಗೂ ನೀವು ಒಂದು ವೇಳೆ ಯಾರಿಗೆ ಭಯಪಡ್ತಾ ಇದ್ರಿ? ಮನುಷ್ಯರಿಗೆ ಭಯಪಡ್ತಾ ಇದ್ರಾ? ನಿಮ್ಮ ತಂದೆ ತಾಯಿಗೆ ಭಯಪಡ್ತಾ ಇದ್ರಾ? ಈ ಲೋಕದಲ್ಲಿರುವ ವ್ಯಕ್ತಿಗಳಿಗೆ ನೀವು ಭಯಪಡ್ತಾ ಇದ್ರಾ? ಅಧಿಕಾರಿಗಳಿಗೆ ನೀವು ಭಯಪಡ್ತಾ ಇದ್ರಾ? ಅವರಿಗೆ ಯಾರೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಭಯಪಡಬೇಕಾಗಿರೋದು ನಿಮ್ಮನ್ನು ಗಮನಿಸುವ, ನೀವು ಕೂತುಕೊಳ್ಳುವುದನ್ನು, ನೀವು ಎದ್ದೋಳುವುದನ್ನು, ನೀವು ಮಲಗುವುದನ್ನು ಪ್ರತಿನಿತ್ಯವೂ ಗಮನಿಸುವಂಥ ದೇವರಿಗೆ ನೀವು ಭಯಪಡಬೇಕು. ದೇವರಿಗೆ ನೀವು ಭಯಪಡುವುದಾದರೆ ನಿಮಗೆ ಆಟೋಮೆಟಿಕ್ಕಾಗಿ ಏನು ಸಿಗುತ್ತೆ? ಜೀವದ ಬುಗ್ಗೆ ಸಿಗುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನ ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಹೌದು ಸ್ವಾಮಿ, ಈ ವಾಕ್ಯದ ಪ್ರಕಾರ ಸ್ವಾಮಿ, ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ಎಂಬುದಾಗಿ ಕರ್ತನೆ ಈ ವಾಕ್ಯದ ಮುಖಾಂತರ ಸ್ಪಷ್ಟವಾಗಿ ದೇವರ ಭಯಕ್ಕೂ ಮನುಷ್ಯರ ಭಯಕ್ಕೂ ಈ ಲೋಕದಲ್ಲಿರುವ ಭಯಕ್ಕೂ ಸ್ವಾಮಿ ವ್ಯತ್ಯಾಸವನ್ನು ತಿಳಿದುಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಂಥದೇ ಪರಿಸ್ಥಿತಿಗಳು ಬರಬಹುದು, ಎಂಥದೇ ಸನ್ನಿವೇಶಗಳು ಬರಬಹುದು ಸ್ವಾಮಿ, ಆದರೆ ಕರ್ತನೆ ನಿನಗೆ ಭಯಪಡುವ ಭಯ ಜೀವದ ಬುಗ್ಗೆಯನ್ನುಂಟು ಮಾಡುತ್ತದೆ ಎಂಬುದಾಗಿ ಕರ್ತನೆ, ನಿನಗೆ ಭಯಪಡುವ ಭಯ ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳುವ ಒಂದು ಸಾಧನವಾಗಿದೆ ಎಂಬುದಾಗಿ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಒಂದು ಕಾರ್ಯಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ ಸ್ವಾಮಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸ್ರಿ ಸ್ವಾಮಿ. ಈ ವಾಕ್ಯವನ್ನು ಕೇಳುವ ಮಕ್ಕಳು ಸ್ವಾಮಿ, ಈ ವಾಕ್ಯದ ಪ್ರಕಾರ ನಿನಗೆ ಭಯಪಡುವ ಮಕ್ಕಳಾಗಿ, ನಿನ್ನ ಭಯದಲ್ಲಿ ಬೆಳೆಯುವ ಮಕ್ಕಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸ್ರಿ. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.